ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ನೇಹನ ಪ್ರೀತಿನ ಭಾಗ 3. ಇನ್ನು 2 ದಿನಗಳಲ್ಲಿ ಪವಿನ ನೋಡಲು ಸಂಪತ್ ಬರುತ್ತಿದ್ದಾನೆ. ಗೌರವ್ ಪವಿಳ ಮೇಲೆ ಬದಲಾದ ಭಾವನೆಗಳ ಸ್ಪಷ್ಟ ರೂಪ ಕೊಟ್ಟಿದ್ದಾನೆ. ಆದರೆ ಪವಿ ಮಾತ್ರ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಿಲ್ಲ. ಉಸಿರುಗಟ್ಟಿದ ವಾತಾವರಣ. ತನ್ನ ಗೊಂದಲವನ್ನು ತಂದೆ ಮುಂದೆ ಹೇಳಬೇಕು ಎಂದುಕೊಳ್ಳುತ್ತಾಳೆ. ಆದರೆ ತಂದೆ ಇದನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬ ಭಯ. ಆದರೂ ಧೈರ್ಯ ಮಾಡಿ ಯಾರೂ ಇಲ್ಲದ ಸಮಯ ನೋಡಿ ತಂದೆಯೊಡನೆ ಮಾತು ಪ್ರಾರಂಭಿಸುತ್ತಾಳೆ. ಅಪ್ಪ, ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ. ಒಂದು ವೇಳೆ ಮದುವೆ ಆಗಲೇಬೇಕು ಅನ್ನೋದಾದರೆ ಸಂಪತ್ತನ್ನೇ ಯಾಕೆ ಹಾಕಬೇಕು? ಬೇರೆ ಯಾರಾದರೂ? ಅವಳ ಮಾತನ್ನು ತುಂಡರಿಸಿ, ಯಾಕಮ್ಮ, ಸಂಪತ್ಗೆ ಏನು ಕಮ್ಮಿ ಆಗಿದೆ? ಅಥವಾ ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ? ಹಾಗೇನಾದರೂ ಇದ್ರೆ ಹೇಳಮ್ಮ, ನೋಡೋಣ. ಅವನು ಯಾರೇ ಆಗಿರಲಿ, ನಮ್ಮ ಜಾತಿಯವನು ಆಗಿರಲಿ. ಯಾಕೆಂದರೆ ನಾವು ಈ ಸಮಾಜದಲ್ಲಿ ಬದುಕಬೇಕು. ನೀನೇನಾದರೂ ತಪ್ಪು ಹೆಜ್ಜೆ ಇಟ್ಟರೆ ನಾನು ಎಲ್ಲರ ಮುಂದೆ ತಲೆ ತಗ್ಗಿಸಬೇಕಾಗುತ್ತದೆ. ನಿನ್ನ ತಂಗಿಯರು ನೋವು ಅವಮಾನ ಅನುಭವಿಸಬೇಕಾಗುತ್ತದೆ. ಅವರ ಭವಿಷ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಮ್ಮ. ಆದರೆ ನನ್ನ ಮಗಳು ಯಾವತ್ತೂ ನಾನು ತಲೆ ತಗ್ಗಿಸುವಂತಹ ಕೆಲಸ ಮಾಡಲ್ಲ ಅಂತ ನಂಬಿದ್ದೀನಿ ಅಂತ ಅವಳನ್ನು ಮಾತಲ್ಲಿ ಕಟ್ಟಿ ಹಾಕಿದರು. ಅವಳ ಭಾವನೆಗಳು ಇನ್ನೂ ಕಗ್ಗಂಟಾದವು. ಹಸಿವು ನಿದ್ರೆ ಎಲ್ಲ ಮರೀಚಿಕೆ ಆಗಿತ್ತು. ಗೌರವ್ ನೋವು ತಾಳದೆ ಅಂದೇ ಪವಿ ಊರಿಗೆ ಬಂದ. ಪವಿ ಅವನಿಗೆ ಏನು ಉತ್ತರಿಸಬೇಕು ಎಂದು ತಿಳಿಯದೆ ಮೂಕಳಾದಳು. ಪವಿ ಗೌರವ್ಗೆ ನೇರವಾಗಿ ಬಂದು ತಂದೆಯನ್ನು ಕೇಳಲು ಹೇಳಿದ್ದಳು. ಆದರೆ ಅವನು ಏನು ಅಂತ ಕೇಳಬೇಕು? ಇನ್ನೂ ಎಜುಕೇಷನ್ ಮುಗಿಸಿ ಒಂದು ನೆಲೆ ಅಂತ ಆಗಿಲ್ಲ. ಜೀವನದಲ್ಲಿ ಸೆಟಲ್ ಆಗಿಲ್ಲ. ಯಾವ ಮುಖ ಇಟ್ಕೊಂಡು ನಿಮ್ಮ ತಂದೆ ಹತ್ರ ಬಂದು ನಿಮ್ಮ ಮಗಳನ್ನು ಕೊಡಿ ಅಂತ ಕೇಳಬೇಕು? ಇಬ್ಬರು ಅಣ್ಣಂದಿರು, ಅವರ ಮದುವೆ ಆಗದೆ ನಮ್ಮ ಮದುವೆಗೆ ನಮ್ಮ ಮನೆಯಲ್ಲೂ ಒಪ್ಪುವುದಿಲ್ಲ. ಇನ್ನು ಜಾತಿ, ನಮ್ಮಿಬ್ಬರದು ಒಂದೇ ಜಾತಿ ಅಲ್ಲವೇ ಅಲ್ಲ. ನಮ್ಮ ಸ್ನೇಹಕ್ಕೆ ಇದು ಯಾವುದೂ ಬೇಕಾಗಿರಲಿಲ್ಲ. ಅದಕ್ಕೆ ನಾವು ಇಷ್ಟು ದಿನ ಅದರ ಬಗ್ಗೆ ಯೋಚಿಸಿ ಇರಲಿಲ್ಲ. ಆದರೆ ಈಗ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪವಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿರಲಿಲ್ಲ. ಗೌರವ್ ಅದಕ್ಕಾಗಿ ಕಾಯುತ್ತಿದ್ದ. ಚಿನ್ನು, ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಭಾವನೆ ಇದೆ ಹೇಳೆ ಅಂತ ಕೇಳತೊಡಗಿದ. ಪವಿ ಏನಂದು ತಿಳಿಯದಾಗಿದ್ದಳು. ಆದರೆ ಅವಳು ಒಂದು ಸಾರಿ ಯೋಚಿಸಿ ಅಂದಳು, ಗೌರವ್, ಈ ಭಾವನೆಗಳು ಗೊಂದಲಗಳು ನಮ್ಮ ಸ್ನೇಹಕ್ಕೆ ಕಪ್ಪು ಚುಕ್ಕೆ ಎಂದು ಅನಿಸುವುದಿಲ್ಲವೇ? ನಾವಿಬ್ಬರೂ ಎಂದೂ ಮದುವೆಯಾಗಿ ಜೀವನ ಸಾಗಿಸುವ ಕನಸು ಕಂಡೇ ಇಲ್ಲ. ಗಂಡು ಹೆಣ್ಣಿನ ಮತ್ತೆ ಸ್ನೇಹ ಇರದು ಎಂಬುವುದನ್ನು ಸುಳ್ಳು ಮಾಡುವಷ್ಟು ಪವಿತ್ರ ಸ್ನೇಹ ಇವತ್ತ್ಯಾಕೆ ಹೀಗೆ ಆಗುತ್ತಿದೆ ಎಂಬ ಆತಂಕ ವ್ಯಕ್ತಪಡಿಸಿದಳು. ಅಯ್ಯೋ ಚಿನ್ನು, ಹಾಗೆಲ್ಲ ಅನ್ಬೇಡ ಕಣೆ. ಹೀಗೇಳು, ನಿನಗೆ ನನ್ನ ಬಿಟ್ಟು ನನ್ನ ಜೊತೆ ಮಾತಾಡದೆ ಇರಕ್ಕಾಗುತ್ತಾ? ಬೇರೆ ಯಾರನ್ನಾದರೂ ಮದುವೆ ಆದರೆ ಅವರು ನಮ್ಮ ಸ್ನೇಹ ಒಪ್ಪಿಕೊಳ್ತಾರಾ? ನೆನಪಿದೆಯಾ ಜಾನು? ಹಾಗೆ ನಿನ್ನ ಮದುವೆ ಆಗೋಕ್ಕೆ ಬರೋ ಹುಡುಗನೋ ನಮ್ಮನ್ನು ದೂರ ಮಾಡೋಕ್ಕೆ ನೋಡ್ತಾನೆ. ಆವಾಗ ಹೇಳು, ನೀನು ಯಾರನ್ನು ಆಯ್ಕೆ ಮಾಡಿಕೊಳ್ತೀಯಾ? ನನ್ನೇ ತಾನೇ? ಹೇಳೆ ಚಿನ್ನು, ಮಾತಾಡೆ. ಹೇಗಾದರೂ ಮಾಡಿ 2-3 ವರ್ಷ ನಿನ್ನ ಮದುವೆ ಮುಂದೆ ಹಾಕಿಸ್ಕೊ. ನಾನು ಹಗಲು ರಾತ್ರಿ ದುಡಿದು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ನಿಮ್ಮ ತಂದೆ ಹತ್ರ ಬಂದು ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿಕೊಡಿ, ಅವಳನ್ನು ರಾಣಿ ತರಹ ನೋಡಿಕೊಳ್ತೀನಿ ಅಂತ ಕೇಳ್ತೀನಿ ಕಣೆ. ಅವರ ಕೈಕಾಲು ಬಿದ್ದಾದರೂ ಒಪ್ಪಿಸ್ತೀನಿ ಕಣೆ. ನನ್ನ ಮಾತು ಕೇಳೆ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಪವಿ ಕಣ್ಣಲ್ಲಿ ನೀರು ಬಿಟ್ಟರೆ ಬೇರೆ ಒಂದು ಅಕ್ಷರ ಸಹ ಮಾತಾಡಲೇ ಇಲ್ಲ. ಚಿನ್ನು, ನಾನು ಇನ್ನೂ 2 ದಿವಸ ನಿಮ್ಮ ಊರಲ್ಲೇ ಇರ್ತೀನಿ ಕಣೆ. ಹೇಗಾದರೂ ಮಾಡಿ ನಿನ್ನ ಹುಡುಗ ನೋಡೋಕ್ಕೆ ಬರೋದನ್ನು ಕ್ಯಾನ್ಸಲ್ ಮಾಡ್ಕೊ. ನನ್ನ ಪವಿ ಇನ್ನೊಬ್ಬರ ಮುಂದೆ ಹಾಗೆಲ್ಲ ಕುಳಿತುಕೊಳ್ಳೋದು ನನಗೆ ಸಹಿಸೋಕ್ಕೆ ಆಗಲ್ಲ ಕಣೆ. ಬೇಕಾದರೆ ಆ ಹುಡುಗನ ನಂಬರ್ ಹುಡುಕಿ ಕೊಡು, ನಾನು ಅವನಿಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ನನಗೆ ಗೊತ್ತಿಲ್ಲ ಕಣೆ, ನೀನಿಲ್ಲದೆ ಹೋದರೆ ನಾನು ಸತ್ತೇ ಹೋಗ್ತೀನಿ. ಪ್ಲೀಸ್ ಪ್ಲೀಸ್. ಮನೆಯಲ್ಲಿ ಪವಿ ನೋಡಲು ಸಂಪತ್ ಮನೆಯವರು ಬರುವ ಸಂಭ್ರಮ. ಆದರೆ ಪವಿ ವೇದನೆ ಅರ್ಥ ಮಾಡಿಕೊಳ್ಳುವವರು, ಅವಳ ಅಭಿಪ್ರಾಯ ಕೇಳುವವರು ಯಾರೂ ಇಲ್ಲ. ಅಮ್ಮ ಇದ್ದಿದ್ದರೆ ಕೊನೆ ಪಕ್ಷ ನಿನಗೆ ಈ ಮದುವೆ ಇಷ್ಟ ಇದೆಯಾ ಇಲ್ವಾ ಅಂತನಾದರೂ ಕೇಳ್ತಾ ಇದ್ರು. ನಾನು ನನ್ನ ವೇದನೆ ಅಮ್ಮನ ಹತ್ರ ಹೇಳಿಕೊಳ್ಳಬಹುದಿತ್ತು. ಈಗ ಯಾರ ಹತ್ತಿರ ಹೇಳಬೇಕು? ಸೋದರ ಅತ್ತೆ, ಚಿಕ್ಕಮ್ಮ ಎಲ್ಲ ಹಿಂದಿನ ದಿನವೇ ಬಂದಿದ್ದರು. ಮಾರನೇ ದಿವಸದ ತಯಾರಿ ಸಂಭ್ರಮದಿಂದ ನಡೆದಿತ್ತು. ಪವಿ ಅತ್ತೆಯ ಹತ್ತಿರ ಹೋಗಿ, ಅತ್ತೆ, ನನಗೆ ಈಗಲೇ ಮದುವೆ ಬೇಡ, ಅಪ್ಪನಿಗೆ ಹೇಗಾದರೂ ಹೇಳಿ ಅಂತ ಹಂಗಲಾಚಿದಳು. ಆದರೆ ಅವರು, ಇಲ್ಲ ಪವಿ, ಇಂಥ ಒಳ್ಳೆ ಸಂಬಂಧ ಮತ್ತೆ ಬೇಕು ಅಂದರೂ ಸಿಗಲ್ಲ. ನೀನು ಬೇಕಾದರೆ ಇವತ್ತೇ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಾ ಅಂತ ನಗುತ್ತಾ ಇವಳಿಗೆ ಬುದ್ಧಿ ಹೇಳಿದರು.
ಅಸಹಾಯಕ ಪವಿ ದಿಕ್ಕಿ ತೋಚದಾಗಿತ್ತು. ಗಡಿಯಾರದ ಮುಳ್ಳು ವೇಗವಾಗಿ ಓಡುತ್ತಿದೆ. ಅಷ್ಟೇ ವೇಗವಾಗಿ ಭಾವನೆಗಳು ತೊಳಲಾಡುತ್ತಿವೆ. ಯಾವುದು ಪವಿ ಹಿಡಿತಕ್ಕೆ ಸಿಗುತ್ತಿಲ್ಲ. ಎಲ್ಲರೂ ಇದ್ದು ಅವಳು ಒಂಟಿಯಾಗಿದ್ದಳು. ಕಣ್ಣು ಮುಚ್ಚಿ ತೆಗೆಯುವುದರಲ್ಲಿ ಬೆಳಕಾಗುತ್ತದೆ. ಹುಡುಗನ ಮನೆಯವರು ಬರುತ್ತಾರೆ. ಮನೆಯವರೆಲ್ಲ ಹುಡುಗನ ಬಗ್ಗೆ, ಅವರ ಮನೆತನದ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ಪವಿ ಯಾವುದನ್ನು ಕಿವಿ ಮೇಲೆ ಹಾಕಿಕೊಂಡಿರಲಿಲ್ಲ. ಸಂಪತ್ ದೂರದ ಸಂಬಂಧಿಸಿದ, ಯಾವಾಗೋ ಚಿಕ್ಕ ವಯಸ್ಸಿನಲ್ಲಿ ನೋಡಿದ ನೆನಪು. ನಾಳೆ ಎಲ್ಲ ಬರುತ್ತಾರೆ. ಪವಿ ಅವರನ್ನು ತಡೆಯುವ ಉಪಾಯ ತಿಳಿಯದೆ ಪೇಚಾಡುತ್ತಿದ್ದಾಳೆ. ರಾತ್ರಿ ಕಣ್ಣು ಮುಚ್ಚಿದರೆ ಭಯ. ದೇವರನ್ನು ಬೇಡಿಕೊಳ್ಳುತ್ತಾಳೆ, ಹೇಗಾದರೂ ಮಾಡಿ ಇದಕ್ಕೆ ಪರಿಹಾರ ಕೊಡು ಎಂದು. ಚಂದ್ರನಲ್ಲಿ ಕಣ್ಣೀರು ಇಡುತ್ತಲೇ, ದಯವಿಟ್ಟು ಹೋಗದಿರು ಎಂದು. ಸೂರ್ಯನನ್ನು ಬೇಡುತ್ತಾಳೆ, ದಯವಿಟ್ಟು ಬೇಗ ಬರಬೇಡ ಎಂದು. ಆದರೆ ಅದೆಲ್ಲವೂ ಅಸಾಧ್ಯವೇ. ಕಣ್ಣು ಮುಚ್ಚಿ ತೆಗೆಯುವ ಅಷ್ಟರಲ್ಲೇ ಬೆಳಕಾಗಿತ್ತು. ಎಲ್ಲರೂ ದೈನಂದಿನ ಕೆಲಸದಲ್ಲಿ ತೊಡಗಿದ್ದರು. ಗೌರವ್ ಮೆಸೇಜ್ ಸಾಲು ಸಾಲಾಗಿ. ಆದರೆ ಪವಿ ಏನೂ ಉತ್ತರಿಸುವ ಸ್ಥಿತಿಯಲ್ಲಿ ಇಲ್ಲ. ಇತ್ತ ಗೌರವ್ ಪವಿನ ಕಳೆದುಕೊಳ್ಳುವ ಭಯದಲ್ಲಿ ಹುಚ್ಚನಾಗುತ್ತಿದ್ದಾನೆ. ಪವಿಳ ತಂಗಿಯರು ಪವಿಗೆ ಸೀರೆ, ಒಡವೆ, ಹೂವು ಎಂದು ಸಿಂಗರಿಸುತ್ತಿದ್ದಾರೆ. ಆದರೆ ಹೆಣ್ಣಿಗೆ ಶೋಭೆ ತರುವ ಒಡವೆ ಅವಳ ನಗು, ಅದು ಮಾತ್ರ ಅಲ್ಲಿ ಕೊರತೆ ಇತ್ತು. ಕೊನೆಗೂ ಎಲ್ಲರೂ ನಿರೀಕ್ಷಿಸಿದ ಸಮಯ ಬಂದೇ ಬಿಟ್ಟಿತು. ಸಂಪತ್ ಮನೆಯವರು ಪವಿ ನೋಡಲು ಬಂದೇ ಬಿಟ್ಟರು. ಸಂಪತ್, ಅವನ ತಾಯಿ, ಸಂಪತ್ನ ಸೋದರ ಅತ್ತೆ ಮತ್ತು ಸೋದರ ಮಾವ ಬಂದಿದ್ದರು. ಉಭಯ ಕುಶಲೋಪರಿ ಮಾತು ಹರಟೆ ನಂತರ ಹುಡುಗಿಯನ್ನು ಕರೆಸಿದರು. ಅವಳು ಬಂದು ಸಂಪತ್ ಎದುರಿಗೆ ಇಟ್ಟ ಕುರ್ಚಿಯಲ್ಲಿ ಕುಳಿತಳು. ಪವಿ ಹುಟ್ಟಿದ್ದ ತಿಳಿ ನೀಲಿ ಬಣ್ಣದ ಸೀರೆ, ಆಡಂಬರವಿಲ್ಲದ ಅಲಂಕಾರ, ಮುಗ್ಧ ಮುಖ, ಸಾಕ್ಷಾತ್ ಲಕ್ಷ್ಮಿಯ ಹಾಗೆ ಕಾಣುತ್ತಿದ್ದಳು. ಸಾಂಪ್ರದಾಯದಂತೆ ಹೆಸರು, ಹಾಡು, ಅಡುಗೆ ಎಲ್ಲ ಹಿರಿಯರು ವಿಚಾರಿಸಿದರು. ನಂತರ ಸಂಪತ್, ನೀನೇನಾದರೂ ಕೇಳೋದಿದ್ರೆ ಕೇಳಪ್ಪ ಅಂದ್ರು. ಆಗ ಸಂಪತ್ ಪವಿ ಜೊತೆ ಮಾತಾಡಬೇಕು ಅಂದ. ಹೌದು, ನೀವಿಬ್ಬರೂ ಮಾತಾಡಿ ಒಪ್ಪಿಕೊಂಡರೆ ಮುಂದಿನದು ಎಂದು ಹಿರಿಯರು ಸಮ್ಮತಿಸಿದರು. ಸಂಪತ್ ಪವಿ ಇಬ್ಬರು ಟೆರೆಸ್ ಮೇಲೆ ಹೋದರು. ಸಂಪತ್ ಮುಖದಲ್ಲಿ ಸಂತಸ, ಪವಿ ಮನಸ್ಸಲ್ಲಿ ಯಾವುದೇ ರೀತಿ ಭಾವನೆಗಳು ಮೂಡುತ್ತಿಲ್ಲ. ಹಾಯ್ ಪವಿ, ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಅಷ್ಟೊಂದು ನೆನಪಿಲ್ಲ. ನಿಮಗೆ ನಾನು ನೋಡಿದ್ದು ನೆನಪಿದೆಯಾ? ಇಲ್ಲ ಎಂದು ಮೌನವಾಗಿ ಇದ್ದಳು. ಮತ್ತೆ ನನ್ನ ಬಗ್ಗೆ ತಿಳ್ಕೊಂಡಿದ್ದೀರಾ? ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಇನ್ನೂ ಏನು ಯೋಚನೆ ಮಾಡಿಲ್ಲ. ಸರಿ ಪವಿ, ನಾನು ನನ್ನ ಬಗ್ಗೆ ಎಲ್ಲ ಹೇಳ್ತೀನಿ ಕೇಳಿ. ನಾನು ಇಂಜಿನಿಯರ್, ಸದ್ಯಕ್ಕೆ ಮುಂಬೈಯಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಇನ್ನು 3 ಮಂತ್ಸಲ್ಲಿ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ. 3 ಇಯರ್ಸ್ ಪ್ರಾಜೆಕ್ಟ್ ಇದೆ. ಸೊ ಪವಿ ಒಮ್ಮೆ ಏನೋ ಪರಿಹಾರ ಸಿಕ್ಕ ಹಾಗೆ ಎಕ್ಸೈಟ್ ಆಗಿ ಕೇಳ್ತಾಳೆ. ಹಾಗಾದರೆ 3 ವರ್ಷ ಬಿಟ್ಟು ವಾಪಸ್ ಬಂದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡಬಹುದಲ್ವಾ? ಇಲ್ಲ, ನಾನು ಮದುವೆ ಆಗಿ ಹೆಂಡತಿನ ಜೊತೆಗೆ ಕರೆದುಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮನ ಆಸೆನೂ ಅದೇ. ನನ್ನ ತಂದೆ ತೀರಿಕೊಂಡು 2 ವರ್ಷ ಆಯಿತು. ನಾನು ಒಬ್ಬನೇ ಮಗ. ನನ್ನ ತಾಯಿಗೆ ನಾನೇ ಇಲ್ಲ. ಆದರೆ ಈಗ ಅವರು ನನ್ನ ಜೊತೆಗೆ ಬರೋದಕ್ಕೆ ಒಪ್ಪುತ್ತಿಲ್ಲ. ನಿನ್ನ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಮನೆಯವರಿಗೆಲ್ಲ ತುಂಬ ಒಳ್ಳೆ ಒಪಿನಿಯನ್ ಇದೆ. ನಿನ್ನ ಸೊಸೆ ಮಾಡ್ಕೋಬೇಕು ಅನ್ನೋದು ಅವರ ಆಸೆ. ನೀವು ಒಪ್ಪಿದ್ರೆ 3 ತಿಂಗಳಲ್ಲೇ ವೀಸಾ, ಪಾಸ್ಪೋರ್ಟ್, ಮದುವೆ ಎಲ್ಲ ಆಗಬೇಕು. ವರ್ಷ ನಾವು ವಾಪಸ್ ಬರೋವರೆಗೂ ನಮ್ಮ ಅಮ್ಮ ನಿಮ್ಮ ತಂಗಿಯರ ಜೊತೆ ಇರ್ತಾರೆ. ನಿಮ್ಮ ತಂಗಿಯರಿಗೆ ಅಮ್ಮ ಜೊತೆ ಹಾಕ್ತಾರೆ. ಅಮ್ಮನಿಗೆ ಅವರು ಆಸರೆ ಹಾಕ್ತಾರೆ. ನನಗೂ ಕಾಳಜಿ ಇರೋದಿಲ್ಲ, ನಿಮಗೂ. ನಾವು ವಾಪಸ್ ಬಂದ ಮೇಲೆ ಎಲ್ಲರೂ ಮುಂಬೈಗೆ ಶಿಫ್ಟ್ ಆಗೋಣ. ನೀನು ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ಜವಾಬ್ದಾರಿ ಎಲ್ಲ ನನ್ನದು. ಯೋಚನೆ ಮಾಡಿ ತಿಳಿಸು. ಆದರೆ ಟೈಮ್ ಜಾಸ್ತಿ ಇಲ್ಲ ಅಂತ ಹೇಳಿ ಅವನ ಕಾರ್ಡ್ ಅವಳ ಕೈಯಲ್ಲಿ ಇಟ್ಟು ಒಂದು ಸ್ಮೈಲ್ ಕೊಟ್ಟು ಹೊರಟ. ತಿಂಡಿ, ಕಾಫಿ ಎಲ್ಲ ಮುಗಿಸಿ ಮನೆಗೆ ಹೊರಟರು. ಪವಿ ಇನ್ನೂ ಗೊಂದಲಕ್ಕೀಡಾಗಿದ್ದಳು. ಅವನು ಬೇಡ ಅಂತ ಹೇಳುವುದಕ್ಕೆ ಯಾವುದೇ ಕಾರಣ ಸಿಗುತ್ತಿಲ್ಲ. ಇರೋ ವಿಷಯ ಹೇಳೋದಕ್ಕೆ ಗೌರವ್ ಒಪ್ಪುತ್ತಿಲ್ಲ. ಇದಕ್ಕೆ ಪರಿಹಾರ ಯಾರು ಹೇಳಬೇಕು? ಈ ಕಡೆ ಗೌರವ್, ಅಲ್ಲಿ ಏನಾಯಿತು? ಪವಿ ಏನು ನಿರ್ಧಾರ ಮಾಡಿದ್ದಾಳೆ? 108 ಪ್ರಶ್ನೆ. ಪವಿನ ಭೇಟಿಯಾಗಲು ಅವಳ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಪವಿ ಕಾಲ್ ಮಾಡಿ ಭೇಟಿಯಾಗಲು ಹೇಳಿದಳು. ನಡೆದ ವಿಷಯವನ್ನು, ಸಂಪತ್ ಬಗ್ಗೆ, ಅವನ ವಿಚಾರದ ಬಗ್ಗೆ ಎಲ್ಲ ಅವನ ಮುಂದೆ ಹೇಳಿದಳು. ಅವನನ್ನು ಯಾಕೆ ಬೇಡ ಅಂದರೆ ಏನು ಕಾರಣ ಹೇಳಲಿ? ಕೊನೆಗೆ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಇಬ್ಬರು ದೂರ ಎಲ್ಲಾದರೂ ಓಡಿ ಹೋಗೋಣ ಎಂದಳು ಪವಿ. ಅದನ್ನು ಕೇಳಿ ಗೌರವ್ ಶಾಕಾದ. ಪವಿಳ ನಿರ್ಧಾರ ಕೇಳಿ ಗೌರವ್ ಗಾಬರಿಯಾಗಿದ್ದ. ಏನೇ ಪವಿ, ನಿನ್ನ ಬಾಯಿಯಿಂದ ಇಂಥ ಮಾತು? ಅದೆಲ್ಲ ಸಾಧ್ಯನಾ? ಅಂದ್ಕೊಂಡಷ್ಟು ಸುಲಭ ಅಲ್ಲ ಅದೆಲ್ಲ. ಇಷ್ಟಕ್ಕೂ ನಮ್ಮ ಫ್ಯಾಮಿಲಿನೂ ಮುಖ್ಯ ಅಲ್ವೇನೆ? ಪವಿ ರೋಸಿ ಹೋಗಿದ್ದಳು.
ಹೌದು, ನನಗೆ ಗೊತ್ತು, ಫ್ಯಾಮಿಲಿ ಮುಖ್ಯ, ನೀನು ಮುಖ್ಯ, ನಿನ್ನ ಸ್ನೇಹ ಮುಖ್ಯ, ಎಲ್ಲ ಮುಖ್ಯ. ಆದರೆ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಾಗ ನಾನೇನು ಮಾಡಲಿ? ಅಪ್ಪಗೆ ಅವರ ಜವಾಬ್ದಾರಿ ಮುಖ್ಯ, ನಿನಗೆ ನಿನ್ನ ಭಾವನೆಗಳು ಮುಖ್ಯ. ಆದರೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳೋಕ್ಕೆ ಯಾರೂ ರೆಡಿ ಇಲ್ಲ. ನಾನಿನ್ನು ಮದುವೆಗೆ ತಯಾರಾಗಿಲ್ಲ, ಮದುವೆ ಬೇಡ ಅಂದರೆ ಅವ್ರು ಕೇಳಿಲ್ಲ. ನಿನ್ನ ಬಗ್ಗೆ ನನ್ನ ಭಾವನೆಗಳು ಸ್ಪಷ್ಟವಾಗಿಲ್ಲ. ನನಗೆ ಗೊತ್ತು ನಮ್ಮ ಮದುವೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಾನೆಂದೂ ಪ್ರೀತಿಯ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ನೀನು ಪ್ರತಿ ಸರಿ ಲವ್ ಯು ಚಿನ್ನು ಅಂದಾಗಲೂ ನಾನು ಲವ್ ಯು ಟೂ ಕಣೋ ಗೌರು ಅಂತಿದ್ದೆ. ಕಾರಣ ನೀನು ಫ್ರೆಂಡ್ಸ್ನು ಪ್ರೀತಿ ಮಾಡಬಹುದು ಅಂತ ಹೇಳಿದ್ದು. ಅರ್ಥ ಮಾಡ್ಕೋ. ನೀನೊಂತರಹ, ಮನೆಯಲ್ಲೊಂತರಹ. ಇನ್ನು ಸಂಪತ್ 2-3 ತಿಂಗಳಲ್ಲೇ ಮದುವೆ ಅಂತಿದ್ದಾನೆ. ಈ ಎಲ್ಲದರಿಂದಲೂ ಹೊರಗೆ ಬರೋಕೆ ನನಗೆ ಯಾರೂ ಸಮಯ ಕೊಡ್ತಿಲ್ಲ. ಎಲ್ಲರೂ ನನ್ನ ಕಲ್ಲು ಅನ್ಕೊಂಡ್ರಾ? ನಾನೀಗ ಬದುಕಬೇಕಾ ಬೇಡವಾ ಅನ್ನೋ ನಿರ್ಧಾರ ಮಾಡಿಲ್ಲ. ಸತ್ತೋಗೋಣ ಅನ್ನಿಸ್ತಾ ಇದೆ. ನಾನೇನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ಏನು ಕೇಳಬೇಡ, ಎಲ್ಲರೂ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಜೋರಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಳಿತಳು. ಅಯ್ಯೋ ದೇವ್ರೇ, ಚಿನ್ನು ಅಳ್ಬೇಡ ಕಣೆ. ನೋಡು, ಅದಕ್ಕೆ ಹೇಳ್ತಿರೋದು ಟೈಮ್ ತಗೋ ಅಂತ. ಎಲ್ಲ ಸರಿ ಹೋಗುತ್ತೆ. ಆದರೆ ಅರ್ಜೆಂಟಲ್ಲಿ ಮದುವೆ ಮಾತ್ರ ಒಪ್ಕೋಬೇಡ ಕಣೆ, ಅಷ್ಟೇ. ಆದರೆ ಪವಿ ಸಮಾಧಾನ ಆಗಲಿಲ್ಲ. ನಾನೀಗ ಮನೆಗೆ ಹೋಗ್ತೀನಿ, ದೇವರು ಬರೆದ ಹಾಗೆ ಆಗುತ್ತೆ ಅಂತ ಅಳುತ್ತಾ ಹೊರಟು ಬಿಟ್ಟಳು. ಅವನು ತಮ್ಮ ಊರಿಗೆ ಮರಳಿ ಹೋದ. ಜೀವನದಲ್ಲಿ ತಿರುವುಗಳು ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತವೆ. ಪವಿ ಜೀವನ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ ಆಗಿದೆ. ಗಾಳಿ ಬೀಸುವ ದಿಕ್ಕಿನಲ್ಲಿ ಚಲಿಸಬೇಕಾಗಿದೆ. ಗೌರವ್ ತನ್ನ ಹಠ ಬಿಡುತ್ತಿಲ್ಲ. ಆದರೆ ಪವಿ ಮನೆಯಲ್ಲಿ ಮದುವೆಯ ನಿರ್ಧಾರ ಮಾಡಿಬಿಟ್ಟಿದ್ದರು. 1 ವಾರದಲ್ಲಿ ಎಂಗೇಜ್ಮೆಂಟ್, ಮುಂದೆ 2 ತಿಂಗಳಲ್ಲಿ ಮದುವೆ. ಇವಳ ಅಭಿಪ್ರಾಯ ಕೇಳದೆ ಎಲ್ಲರೂ ನಿರ್ಧರಿಸಿ ಆಗಿದೆ. ಆದರೆ ಸಂಪತ್ ಮಾತ್ರ ಇವಳ ಅಭಿಪ್ರಾಯಕ್ಕೆ ಕಾಯುತ್ತಿದ್ದ. ಆದರೆ ಇವಳು ಅವನನ್ನು ತಿರಸ್ಕರಿಸಲು ಕಾರಣವಾದರೂ ಏನೋ? ಎಂಗೇಜ್ಮೆಂಟ್ಗೆ ಇನ್ನೂ 2 ದಿನ. ಆದರೆ ಪವಿ ಗೌರವ್ಗೆ ಈ ವಿಷಯ ಹೇಳಲೇ ಇಲ್ಲ. ಅಂದು ಸಂಜೆ ಸಂಪತ್ ಪವಿಗೆ ಕಾಲ್ ಮಾಡಿದ. ಹಾಯ್ ಪವಿ, ನಾನು ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ನೀನು ಕಾಲ್ ಮಾಡಲಿಲ್ಲ, ಸೊ ನಾನೇ ಕಾಲ್ ಮಾಡಿದೆ. ಮನೆಯಲ್ಲಿ ಎಂಗೇಜ್ಮೆಂಟ್ ತಯಾರಿ ಜೋರಾಗಿ ನಡೀತಾ ಇದೆ. ಅಮ್ಮ ನಿಂಗೆ ಸೀರೆ ತರಬೇಕು ಅಂತಿದ್ರು. ನೀನು ಬರ್ತೀಯಾ ಸೆಲೆಕ್ಷನ್ಗೆ? ಇಷ್ಟಕ್ಕೂ ಇಷ್ಟು ದಿವಸ ಆದರೂ ನೀನು ನನ್ನ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ. ನೀನು ಮನಸ್ಸಿಂದ ನನ್ನ ಒಪ್ಪಿಕೊಂಡಿದ್ದೀಯಾ? ಏನು ಕೇಳಿದ್ರು ಬರೀ ಹ್ಞೂ ಹಾ ಅಂತೀಯಾ? ಏನಾದರೂ ಮಾತಾಡು ಪವಿ. ಸರಿ, ಸಂಜೆ ಮಾರ್ಕೆಟ್ಗೆ ಬಾ. ಶಾಪಿಂಗ್ನೂ ಆಗುತ್ತೆ, ಹಾಗೆ ಮಾತಾಡಿದ ಹಾಗೇನೂ ಆಗುತ್ತೆ. ಓಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿದ. ಸಂಪತ್ ತಾಯಿ ಹೇಳಿದ್ದಾರೆ ಅಂದರೆ ಪವಿ ಹೋಗೇಬೇಕಾಯಿತು. ಅವರು ಹೇಳಿದ್ದ ಟೈಮ್ಗೆ ಜಾಗಕ್ಕೆ ಹೋದ್ಲು. ಸಂಪತ್ ಆಲ್ರೆಡಿ ಬಂದು ವೇಟ್ ಮಾಡ್ತಾ ಇದ್ದ. ಫಸ್ಟ್ ಕಾಫಿ ಕುಡಿಯೋಣ, ಆಮೇಲೆ ಶಾಪಿಂಗ್ ಅಂದ. ಪವಿ ಸಂಪತ್ತಮ್ಮ ಬಂದಿರ್ತಾರೆ ಅಂದ್ಕೊಂಡಿದ್ಲು. ಆದರೆ ಸಂಪತ್ ಮಾತ್ರ ಬಂದಿದ್ದ. ಅವಳಿಗೆ ಸ್ವಲ್ಪ ಭಯ ಆಗಿತ್ತು. ಕಾಫಿ ಶಾಪಲ್ಲಿ ಕುಳಿತು ಸಂಪತ್ ಕೇಳಿದ, ಪವಿ, ನೀನು ಯಾಕೆ ಈ ಮದುವೆಯಲ್ಲಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ? ಬಲವಂತವಾಗಿ ಒಪ್ಪಿಕೊಂಡಿದ್ದೀಯಾ? ನಿಂಗೆ ಬೇರೆ ಯಾರಾದರೂ ಇಷ್ಟನಾ? ಹಾಗೇನಾದರೂ ಇದ್ರೆ ಹೇಳು. ಯಾಕೆ ಅಂದರೆ ಇವಾಗ ಅದೆಲ್ಲ ಕಾಮನ್. ಕೆಲವು ಲವ್ ಸ್ಟೋರೀಸ್ ಸಕ್ಸಸ್ ಆಗುತ್ತವೆ, ಕೆಲವು ಫೈಲೋರ್. ಟು ಫ್ರ್ಯಾಂಕ್, ನಂದು ಲವ್ ಫೈಲೋರ್. ನನಗೂ ಕಾಲೇಜ್ ಡೇಸಿಂದ ಗರ್ಲ್ ಫ್ರೆಂಡ್ ಇದ್ದಳು. ಇಬ್ಬರು ತುಂಬ ಇಷ್ಟಪಡ್ತಾ ಇದ್ವಿ. ಮದುವೆ ಆಗಬೇಕು ಅಂದ್ಕೊಂಡಿದ್ವಿ. ಆದರೆ ಅವರ ಮನೆಯಲ್ಲಿ ಒಪ್ಪಿಕೊಳ್ಳಲಿಲ್ಲ. ಯಾಕೆ ಅಂದರೆ ಆವಾಗ ನಾನು ಇನ್ನೂ ಲೈಫಲ್ಲಿ ಸೆಟಲ್ ಆಗಿರಲಿಲ್ಲ. ನನ್ನ ಹತ್ರ ಈ ಜಾಬ್, ಕಾರ್, ಮನೆ ಯಾವುದೂ ಇರಲಿಲ್ಲ. ಬೇರೆ ಹುಡುಗನ ಜೊತೆ ಅವಳ ಮದುವೆ ಮಾಡಿದ್ರು. ಆವಾಗ ತುಂಬ ಕಷ್ಟ ಆಯಿತು. ಸೂಸೈಡ್ ಮಾಡ್ಕೋಬೇಕು ಅನ್ನಿಸ್ತಿತ್ತು. ಬಟ್ ನನ್ನ ಪೇರೆಂಟ್ಸ್ಗೋಸ್ಕರ ನಾನು ಬದುಕಿದೆ. ಆದರೆ ಇವಾಗ ನಾನು ಅದೆಲ್ಲ ಮರೆತಿದ್ದೀನಿ. ಅವಳು ಅವಳ ಲೈಫ್ನಲ್ಲಿ ಚೆನ್ನಾಗಿದ್ದಾಳೆ. ನಾನು ಮದುವೆ ಆಗೋ ಹುಡುಗಿನೇ ನನ್ನ ಜೀವನ ಅಂದ್ಕೊಂಡಿದ್ದೀನಿ. ನಮ್ಮಿಬ್ಬರ ಮಧ್ಯೆ ಯಾವ ಮುಚ್ಚುಮರೆ ಇರಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ಹೇಳಿ, ನೀನೇನಾದರೂ ಇದ್ದರೆ ಶೇರ್ ಮಾಡ್ಕೋ. ಹೇಳ್ದೇ ಇದ್ರೂ ಪರವಾಗಿಲ್ಲ. ಪಾಸ್ಟ್ ಈಸ್ ಪಾಸ್ಟ್. ಈಗ ನೀನು ನನ್ನವಳಾಗಿ ನನ್ನ ಜೊತೆ ಇದ್ದರೆ ಸಾಕು. ಸಂಪತ್ ಮಾತು ಕೇಳಿ ಪವಿ ತುಂಬ ಖುಷಿಪಟ್ಟಳು. ಇಷ್ಟು ಒಳ್ಳೆ ಹುಡುಗನಿಗೆ ನಾನು ಮೋಸ ಮಾಡಬಾರದು. ಆದರೆ ಗೌರವ್ ಮುದ್ದು ಒಳ್ಳೆಯವನೇ. ಆದರೂ ಭಾರವಾದ ಮನಸ್ಸಿನ ಮಧ್ಯ ಒಂದು ಸಣ್ಣ ಸಮಾಧಾನದ ನಗು ನಕ್ಕು. ಪವಿ, ಅಪ್ಪ ಒಪ್ಪಿದ್ದಾರೆ. ಅವನ ನಿರ್ಧಾರನೇ ನನ್ನ ನಿರ್ಧಾರ ಅಂತ ಸಾಂಕೇತಿಕವಾಗಿ ಒಪ್ಪಿಗೆ ಸೂಚಿಸಿದಳು. ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಹೋದರು. ಹಾಗೆ ಸಂಭ್ರಮದಿಂದ ಪವಿ ಎಂಗೇಜ್ಮೆಂಟ್ ಮುಗೀತು. ಆದರೆ ಪವಿ ಒಳಮನಸ್ಸು ಇನ್ನೂ ಏನೋ ಚುಚ್ಚುತ್ತಿತ್ತು. ಸಂಪತ್ ಫೋನ್ ಮಾಡಿದಾಗ ಗೌರವ್ ಬಂದು ಎದುರು ನಿಂತ ಹಾಗೆ. ಗೌರವ್ ಜೊತೆ ಮಾತಾಡುವಾಗ ಸಂಪತ್ ತೊಡಿಸಿದ ಉಂಗುರ ನೆನಪಾಗಿ
ಹೀಗೆ ಎಲ್ಲವೂ ಗೊಂದಲಮಯ. ಗೌರವ್ಗೆ ಇದು ಯಾವುದೂ ತಿಳಿದೇ ಇಲ್ಲ. ಪವಿ ಗೌರವ್ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದ್ದಾಳ. ಗೌರವ್ಗೆ ಏನು ಹೇಳುವುದು, ಅವನನ್ನು ಹೇಗೆ ಸಮಾಧಾನ ಮಾಡೋದು? ಅವನಿಗೆ ಇದೆಲ್ಲ ಗೊತ್ತಾದರೆ ಸುಮ್ಮನೆ ಇರ್ತಾನಾ? ಪವಿ ಎಂಗೇಜ್ಮೆಂಟ್ ಆಗಿದೆ, ಮದುವೆಯ ಸಿದ್ಧತೆಗಳು ನಡೆದಿವೆ, ವೀಸಾ ಪಾಸ್ಪೋರ್ಟ್ ಅಂತ ಓಡಾಟ ಬೇರೆ. ಗೌರವ್ ಜೊತೆ ಮಾತಾಡಲು ಆಗುತ್ತಿಲ್ಲ. ಅವನಿಗೆ ಆತಂಕ, ಅವಳು ತನ್ನಿಂದ ದೂರ ಆಗುತ್ತಿದ್ದಾಳೆ ಅಂತ. ಅವಳ ಫ್ರೆಂಡ್ಸ್ಗೆ ಎಲ್ಲ ಕಾಲ್ ಮಾಡಿ ಕೇಳತೊಡಗಿದ. ಕೊನೆಗೂ ಪವಿ ಮದುವೆಗೆ ಒಪ್ಪಿದ್ದು, ಎಂಗೇಜ್ಮೆಂಟ್ ಆಗಿದ್ದು ಗೊತ್ತಾಗಿತ್ತು. ಅವನ ಎದೆ ಒಡೆದೇ ಹೋಯಿತು. ಪವಿ ನನಗೆ ಕೊಟ್ಟ ಬೆಲೆ ಇಷ್ಟೇನಾ? ಅವಳು ನನಗೆ ಮೋಸ ಮಾಡುತ್ತಿದ್ದಾಳ? ಛೆಛೆ, ನನ್ನ ಪವಿ ಅಂಥವಳಲ್ಲ. ಅವಳು ತುಂಬ ಮುಗ್ಧೆ. ಆದರೆ ಅವಳ ಮದುವೆ ತಡೆಯುವುದು ಹೇಗೆ? ಗೌರವ್ ಕಂಡ ದೇವರಲ್ಲಿ ಮೊರೆ ಇಡಲು ಹತ್ತಿದ್ದ. ಊಟ, ನಿದ್ದೆ, ಕಾಲೇಜ್ ಯಾವುದರ ಕಡೆ ಗಮನ ಕೊಡದ ಹಾಗೆ ಆಗಿತ್ತು. ಆರೋಗ್ಯ ಹದಗೆಟ್ಟಿತ್ತು. ತುಂಬ ಸರಿ ಕಾಲ್ ಮೆಸೇಜ್ ಮಾಡಿದಾಗ ಆವಾಗ ಇವಾಗ ಒಂದು ರಿಪ್ಲೈ ಮಾಡ್ತಾ ಇದ್ದಾಳೆ ಪವಿ. ಮಾತಂತೂ ಅಪರೂಪವಾಯಿತು. ಪ್ಲೀಸ್ ಚಿನ್ನು, ನನ್ನ ಜೊತೆ ಮಾತಾಡೆ. ಐ ಲವ್ ಯು ಕಣೆ ಅಂದರೆ ಲವ್ ಯು ಟೂ ಕಣೋ ಅನ್ನಲು ಅವಳ ಮನಸ್ಸಾಕ್ಷಿ ಒಪ್ಪುತ್ತಿಲ್ಲ. ಎಷ್ಟು ದಿವಸದ ಸ್ನೇಹಿತನ ಪ್ರೀತಿ ಬೇರೆ ಇತ್ತು. ಈಗ ಭಾವನೆ ಬದಲಾಗಿದೆ. ಅವನು ನನ್ನನ್ನು ನೋಡುವ ದೃಷ್ಟಿ ಬದಲಾಗಿದೆ. ನನ್ನ ಜೀವನದಲ್ಲಿ ಇನ್ನೊಬ್ಬರು ಬಂದಿದ್ದಾರೆ. ನಾನೀಗ ಅವನಿಗೆ ಸಮಾಧಾನ ಮಾಡಲು ನಾಟಕೀಯವಾಗಿ ಮಾತಾಡಿದರು ಅದು ನಾನು ಗೌರವ್ ಸಂಪತ್ ಇಬ್ಬರಿಗೂ ಮೋಸ ಮಾಡಿದ ಹಾಗೆ ಆಗುತ್ತದೆ. ಎಲ್ಲದಕ್ಕೂ ಮೊದಲು ನನ್ನ ಆತ್ಮಸಾಕ್ಷಿಗೆ. ಅದಕ್ಕೆ ಗೌರವ್ನಿಂದ ದೂರವಾಗುತ್ತಿದ್ದಳು. ಆದರೆ ಪವಿ ನಡವಳಿಕೆ ಗೌರವ್ನನ್ನು ತುಂಬ ಕೆರಳಿಸುತ್ತಿತ್ತು. ಮದುವೆಯ ದಿನಗಳು ಸಮೀಪಿಸತೊಡಗಿದವು. ಪವಿ ಮನೆಯವರ ಭಾವನೆಗಳಿಗೆ ಸ್ಪಂದಿಸಲೇಬೇಕಿತ್ತು. ಸಂಭ್ರಮದಿಂದ ಎಲ್ಲ ತಯಾರಿಗಳು ನಡೆದವು. ಅಂತೂ ಮದುವೆಯ ದಿನ ಬಂದೇ ಬಿಟ್ಟಿತು. 2 ಡೇಸಿಂದ ಪವಿ ಮೊಬೈಲ್ ಸ್ವಿಚ್ ಆಫ್. ಗೌರವ್ ಸಹನೆ ಕಟ್ಟೆ ಹೊಡೆದಿತ್ತು. ಪವಿ ಫ್ರೆಂಡ್ಸ್ಗೆ ಎಲ್ಲ ಕಾಲ್ ಮಾಡಿ ಬೇಡಿಕೊಳ್ಳುತ್ತಿದ್ದ. ಹೇಗಾದರೂ ಮದುವೆ ನಿಲ್ಲಬೇಕು, ನನಗೆ ನನ್ನ ಪವಿ ಬೇಕು ಎಂದು. ಆದರೆ ಯಾವುದೂ ಬದಲಾಗಲಿಲ್ಲ. ಸಂಪತ್ ಪವಿಗೆ ತಾಳಿ ಕಟ್ಟಿದ. ಈ ಕಡೆ ನೋವು ತಡೆಯದೆ ಗೌರವ್ ಕೆಟ್ಟ ಚಟಕ್ಕೆ ದಾಸನಾದ. ಹೌದು, ಕುಡಿದ ಪವಿನ ಮರೆಯುವುದಕ್ಕೆ ಕುಡಿದ. ಆದರೆ ಆ ಅಮಲಿನಲ್ಲೂ ಪವಿ ಕಣ್ಣ ಮುಂದೆ ಬರತೊಡಗಿದಳು. ಜೀವದ ಗೆಳತಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಪವಿನ ದ್ವೇಷಿಸಲು ಹತ್ತಿದ. ಅವಳ ಹೆಸರು ಕಿವಿಯಿಂದ ಕೇಳಿಸಿಕೊಳ್ಳದಷ್ಟು ದ್ವೇಷಿಸತೊಡಗಿದ. ಪೂರ್ತಿ ಹೆಣ್ಣು ಕುಲವನ್ನೇ ದ್ವೇಷಿಸತೊಡಗಿದ. ಹುಡುಗಿಯರು ಇರೋದೇ ಮೋಸ ಮಾಡೋಕೆ ಎಂಬ ಸಿದ್ಧಾಂತಗಳನ್ನು ಹೇಳತೊಡಗಿದ. ಸಂಪೂರ್ಣವಾಗಿ ಬದಲಾದ. ಮದುವೆ ಅದು ಇದು ಅಂತ ಬ್ಯುಸಿಯಾದ ಪವಿ ಮನಸ್ಸಲ್ಲಿ ನೋವಿತ್ತು. ಗೌರವ್ ವಿಷಯ ತಿಳಿಯಲು ಚಡಪಡಿಸುತ್ತಿದ್ದಳು. ಆದರೆ ನಮ್ಮ ಸಂಪ್ರದಾಯವೇ ಹಾಗೆ ಅಲ್ಲವೇ? ತಾಳಿ ಕಟ್ಟಿಸಿಕೊಂಡು ತನ್ನನ್ನು ತಾನು ಅರ್ಪಿಸಿಕೊಂಡ ಹೆಣ್ಣು ತನ್ನ ತನು ಮನ ಎಲ್ಲದರ ಮೇಲೆ ಅಧಿಕಾರವನ್ನು ಪ್ರೀತಿಯಿಂದಲೇ ತನ್ನ ಪತಿಗೆ ಒಪ್ಪಿಸಿರುತ್ತಾಳೆ. ಹಳೆಯದನ್ನೆಲ್ಲ ಮರೆಯಲೇಬೇಕಾದ ಸ್ಥಿತಿ. ಆದರೂ ಒಂದು ಮೂಲೆಯಲ್ಲಿ ಇನ್ನೂ ಜೀವಂತವಾಗಿ ಇದ್ದ ಅವಳ ಗೆಳೆತನ ಗೌರವ್ಗೆ ಕಾಲ್ ಮಾಡುವಂತೆ ಮಾಡಿದ್ದು. ಭಯದಿಂದಲೇ ಕಾಲ್ ಮಾಡಿದಳು. ತುಂಬ ಸರಿ ಕಾಲ್ ಮಾಡಿದ ಮೇಲೆ ಗೌರವ್ ಪಿಕ್ ಮಾಡಿದ. ತುಂಬ ದಿವಸದ ಮೇಲೆ ಕೇಳಿದ ಗೆಳೆಯನ ಧ್ವನಿ ಅವಳಿಗೆ ಆನಂದ ಬಾಷ್ಪಗಳು ಉದುರಿದವು. ಅವನ ಮಾತಿನಲ್ಲಿ ಅವನ ಸ್ಥಿತಿ ಅರ್ಥವಾಯಿತು ಅವಳಿಗೆ. ಅಪರಾಧಿ ಮನೋಭಾವ ಕಾಡತೊಡಗಿತು. ನನ್ನನ್ನು ಕ್ಷಮಿಸಿಬಿಡು ಎಂದು ಗೋಗರೆದಳು. ಆದರೆ ಅವನು ಕಲ್ಲಾಗಿ ಬಿಟ್ಟಿದ್ದ. ಅವಳ ಬಗ್ಗೆ ದ್ವೇಷ, ಅಸಹ್ಯ ಭಾವನೆ ಮೂಡಿತ್ತು. ಕ್ಷಮಿಸೋದಿರಲಿ, ಅವಳ ಧ್ವನಿಯನ್ನು ಕೇಳಲು ಇಷ್ಟಪಡಲಿಲ್ಲ. ತುಂಬ ಕೆಟ್ಟ ಮಾತುಗಳಿಂದ ಅವಳನ್ನು ದೂರಿದ. ನಿನ್ನ ಅವಶ್ಯಕತೆಗೆ ನನ್ನನ್ನು ಬಳಸಿಕೊಂಡೆ. ಈಗ ಶ್ರೀಮಂತ ಹುಡುಗ ಸಿಕ್ಮೇಲೆ ನನ್ನ ದೂರ ಮಾಡಿದೆ. ನಿನ್ನಂಥ ಚೀಪ್ ಹುಡುಗಿ ನನ್ನ ಫ್ರೆಂಡ್ ಆಗಿದ್ಲು ಅನ್ನೋಕ್ಕೆ ನಾಚಿಕೆ ಆಗ್ತಾ ಇದೆ. ಇನ್ನೂ ಕೇಳೋಕೆ ಆಗದ ಮಾತೆಲ್ಲ ಆಡಿ ಅವಳನ್ನು ನೋವಿಸಿದ. ಆದರೆ ಅವಳು ಏನೂ ಮಾತನಾಡಲಿಲ್ಲ. ತಾನು ಮಾಡಿದ ತಪ್ಪಾದರೂ ಏನು ಎಂದು ತಿಳಿಯದೇ ಇದ್ದರೂ ಅವನಲ್ಲಿ ಕ್ಷಮೆ ಕೇಳುತ್ತಿದ್ದಳು. ಪವಿ ಸಂಸಾರ ಚೆನ್ನಾಗೇ ಸಾಗಿದೆ. ಅವಳು ಮರಳಿ ಇಂಡಿಯಾಗೆ ಬಂದು ಸೆಟಲ್ ಆಗಿದ್ದಾಳೆ. ತಂಗಿಯರ ಮದುವೆ ಮಾಡಿದ್ದಾಳೆ. ಅವಳ ತವರು ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಸಂಪತ್ ಸಂಪೂರ್ಣವಾಗಿ ವಹಿಸಿದ್ದಾನೆ. ಪವಿ ಮದುವೆಯಾಗಿ 4 ವರ್ಷಗಳಾಗಿವೆ. ಗೌರವ್ ಇನ್ನೂ ಮದುವೆ ಆಗಿಲ್ಲ. ಪವಿ ಒಂದು ಸಾರಿ ಗೌರವ್ ಜೊತೆ ಮಾತಾಡಬೇಕು. ಅವನಲ್ಲಿ ಕ್ಷಮೆ ಕೇಳಬೇಕು. ಅವನು ಒಂದು ಸಾರಿ ತನ್ನನ್ನು ಕ್ಷಮಿಸಿದ್ದಾನೆ ಎಂದು ಹೇಳಬೇಕು ಎಂದು ಇವತ್ತಿನವರೆಗೂ ಹಂಬಲಿಸುತ್ತಿದ್ದಾಳೆ. ಗೌರವ್ ಪವಿನ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾನೆ. ಇವತ್ತಿಗೂ ಅವಳ ನೆರಳು ಸೋಕಬಾರದು ಅನ್ನುವಷ್ಟು ಅವಳನ್ನು ದ್ವೇಷಿಸುತ್ತಿದ್ದಾನೆ. ಅವನ ದ್ವೇಷ, ಸ್ನೇಹ ಯಾವುದರಿಂದ ಅವಳಿಗೆ ಏನೂ ಆಗಬೇಕಾದದ್ದು ಇಲ್ಲ.
ಆದರೆ ಅವಳ ಮನಸ್ಸಾಕ್ಷಿಗೆ ಆದ ನೋವು, ಅವಳ ಬಗ್ಗೆ ಮಾತನಾಡಿದ ಮಾತುಗಳು ಅವಳನ್ನು ಇನ್ನೂ ಚುಚ್ಚುತ್ತಿವೆ. ನಾನಂತ ಹುಡುಗಿ ಅಲ್ಲ, ನನ್ನ ತಾಯಿಯಷ್ಟು ನಿನ್ನನ್ನು ಪ್ರೀತಿಸಿದ್ದೆ ಕಣೋ ಗೌರವ್. ನಮ್ಮದು ಮಮತೆ, ಬಾಂಧವ್ಯ, ತಾಳಿ ಕಟ್ಟಿ ಒಂದಾಗುವ ಕಾಮ, ಪ್ರೇಮ ಯಾವುದೂ ಅಲ್ಲ ಎಂದು ಅವನಿಗೆ ಹೇಳಲು ಒದ್ದಾಡುತ್ತಿದ್ದಾಳೆ. ಗೌರವ್ ಹೀಗೆ ಇಷ್ಟೊಂದು ಬದಲಾದ ಎಂಬ ಪ್ರಶ್ನೆ, ಅಸಮಾಧಾನ ಅವಳಲ್ಲಿದೆ. ಎಷ್ಟು ದಿವಸ ಹೀರೋ ಇದ್ದ ಗೌರವ್ ಈಗ ಒಮ್ಮೆ ವಿಲನ್ ಆದ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಅವನು ಇವತ್ತಿಗೂ ಹೀರೋನೇ. ಅವನು ಪವಿನ ಬ್ಲಾಕ್ ಮಾಡಿದ್ದು ಅವಳ ಮಾತನ್ನು ಕೇಳಿಸಿಕೊಳ್ಳದ್ದಕ್ಕೆ ಕಾರಣ ಅವಳ ಮೇಲಿನ ದ್ವೇಷವಲ್ಲ, ಇವತ್ತಿಗೂ ಅಚಲವಾದ ಅವಳ ಮೇಲಿನ ಪ್ರೀತಿ. ಒಂದ್ಸಾರಿ ಅವಳನ್ನು ನೋಡಿದರೆ ಅವಳ ಮುಗ್ಧ ಮುಖ, ಆ ನಗು ಮತ್ತೆ ನನ್ನನ್ನು ಹುಚ್ಚನನ್ನಾಗಿ ಮಾಡಿಬಿಡುತ್ತದೆ. ಅವಳು ಹೇಗಿದ್ದೀಯ ಗೌರವ್ ಅಂತ ಒಂದು ಮಾತಂದ್ರೂ ಸಾಕು, ಅವನ ಮನಸ್ಸು ಅವನ ಹಿಡಿತವನ್ನು ಮೀರಿ ಲವ್ ಯು ಕಣೆ ಚಿನ್ನು ಅನ್ನುತ್ತದೆ. ಇದರಿಂದ ಅವಳ ಮನಸ್ಸು, ಭಾವನೆ, ಎಲ್ಲಕ್ಕಿಂತ ಮುಖ್ಯವಾಗಿ ಅವಳ ಸುಂದರವಾದ ಸಂಸಾರ ಅಲ್ಲೋಲ ಕಲ್ಲೋಲವಾಗಿ ಬಿಡಬಹುದು. ಅವಳ ಸ್ನೇಹಿತೆ ಹೇಳಿದ್ದಳು, ಮದುವೆಯಾದಾಗ ಪವಿ ಸಂಪತ್ನ ಮಾತು, ನಡವಳಿಕೆ, ಕಾಳಜಿ ಎಲ್ಲದರಲ್ಲೂ ಗೌರವ್ನ ಹುಡುಕುತ್ತಿದ್ದಳು. ತರಕಾರಿ ಕತ್ತರಿಸುವಾಗ ಬೆರಳು ಸ್ವಲ್ಪ ಗಾಯ ಆದಾಗ ಆಯಿಂಟ್ಮೆಂಟ್ ಹಚ್ಚಿಕೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ಹೇಳಿದ ಸಂಪತ್ನಲ್ಲಿ ತನಗೆ ಸ್ವಲ್ಪ ನೋವಾದರೂ ಸಹಿಸದ ಗೌರವ್ನನ್ನು ಹುಡುಕುತ್ತಿದ್ದಳು. ಹೀಗೆ ಹಲವು ಬಾರಿ ಸಂಪತ್ನಲ್ಲಿ ಗೌರವ್ನನ್ನು ಹುಡುಕಿ ಕಣ್ಣೀರು ಇಡುತ್ತಿದ್ದಳು. ಅದಕ್ಕೆ ಗೌರವ್ ಅವಳ ಜೀವನದಿಂದ ಹೀರೋ ಆಗಿ ಅಲ್ಲ, ವಿಲನ್ ಆಗಿ ದೂರ ಆಗಬೇಕು ಎಂದು ನಿರ್ಧರಿಸಿದ್ದ. ಅವಳ ಮಟ್ಟಿಗೆ ಅವಳ ನಿರ್ಧಾರ ಸರಿ, ಅವನ ಮಟ್ಟಿಗೆ ಅವನು ಮಾಡಿದ್ದೇ ಸರಿ. ಇಲ್ಲಿ ಆಟವಾಡಿದ್ದು ವಿಧಿ. ಇವರಿಬ್ಬರ ಮನಸ್ಸಲ್ಲಿ ಇರೋದು ಸ್ನೇಹನೋ ಪ್ರೀತಿನೋ ಗೊತ್ತಿಲ್ಲ, ಆದರೆ ಭಾವನೆ ಅಂತೂ ಇನ್ನೂ ಜೀವಂತವಾಗಿದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.